ಎಸ್. ಇಲ್ಲಿ ನೋಡಿ, ಟೈಟಲೇ ಕೊಟ್ಟಿಲ್ಲ. ಟೈಟಲೇ ಕೊಟ್ಟಿಲ್ವಾ ಇದು? ಟೈಟಲ್ ಕೊಡಲ್ವಲ್ಲ. ಓಕೆ, ನೀವೇ ಮುಂದೆ ಟೈಟಲ್ ಕೊಟ್ಟಿಲ್ಲ. ಪ್ರಶ್ನೆಯಿಂದ ಬರ್ತೀನಿ. ಎಸ್. ದೊರಾಯಮೋನ್ ವಾ ದೋಬುಸು ದೆಸ್. ಇದು ಪ್ರಾಣಿ. ದೊರಾಯಮೋನ್ ವಾ ಪೊಕೆತ್ತೊ ಕರ ಬೆನ್ರಿನ ಮೊನವೋ ದಶಿಮಸ್. ಜೋಬಿಂದ. ಇದು ಜೋಬಿಂದ ಅನುಕೂಲವಾದ ವಸ್ತುವನ್ನು ತರುತ್ತೆ, ಬರ್ಸುತ್ತೆ. ಸ್ವರವೋ ತೊಬಿತಾಯ್ ತೊಕಿ ತಕೆಕೋಪುತ ನೀ ನೊರಿಮಸ್. ಹಾರ ಬಯಸುವಾಗ. ಓಕೆ, ಏನದು ಸ್ವರ ಅಂದರೆ ಸ್ಕೈ. ಇದನ್ನು ಹಾರ ಬಯಸುವಾಗ ಯಾವುದರಲ್ಲೋ ಕೂರುತ್ತೆ. ಇದು ಯಾವುದರಲ್ಲೋ ಕೂರುತ್ತೆ, ಹತ್ತುತ್ತೆ. ಮೇ ಬಿ ಹೆಲಿಕಾಪ್ಟರ್ ಇರಬೇಕು. ತಕೆಕೋಪುತ. ನೆಕ್ಸ್ಟ್ ದೊಕೋದೆಮೊ ಗಾ ಹತ್ತರ ದೊಕೋದೆಮೊ ಇಕೆಮಸ್. ಇದಿದ್ರೆ ಎಲ್ಲಾದರೂ ಹೋಗ್ಬೋದು. ಇದು ಅಂದರೆ ಏನು? ದೊಕೋದೆಮೊ ದೋವಾ, ಎಲ್ಲಾದರೂ ಡೋರು, ಎಲ್ಲಾದರೂ ಹೋಗಬಲ್ಲ ಡೋಲು. ನೋಡ ಬನ್ನಿ ಅಂತ. ಅದೇ ಇದು ದೊರಾಯಮಾನನು ಅನಿಮೆ ಬಗ್ಗೆ. ಯಾಕಂದರೆ ನನಗೆ ಗೊತ್ತಿದ್ದು, ದೊರಾಯಮಾನ ನೋಡಿದ್ದೀನಿ. ಅನಿಮೆ ಬಗ್ಗೆ ಏನು ಮಾತಾಡಿದ್ದಾರೆ ನೋಡೋಣ. ಓಕೆ. ನಿಹೊನ್ನೋ ಕೊದೊಮೊ ತಚಿ ವಾ ದೊರಾಯಮೋನ್ ಗಾ ದಾಯ್ಸುಕಿ ದೆಸ್. ಜಪಾನಿನ ಮಕ್ಕಳಿಗೆ ದೊರಾಯಮಾನ್ ತುಂಬ ಇಷ್ಟ. ಮಂಗನೋ ಸುಜಿಂಕೋದೆ ನೆಕೊನೋ ಕತಾಚಿನೋ ರೊಬೋತ್ತೊ ದೆಸ್. ಓಕೆ, ಮಂಗ ಕಾಮಿಕ್ದು ಹೀರೋ ಆಗಿದ್ದು ಯಾವ ಥರ ಇದೆ ನೋಡೋಕ್ಕೆ? ಇದು ನೆಕೋ, ಬೆಕ್ಕಿನ ಶೇಪಿನ ರೋಬೋಟ್ ಅದು. ದೊರಾಯಮೋನ್ ವಾ ಫುಶಿಗಿನ ಪೊಕೆತ್ತೋ ಮೊತ್ತೈತೆ ಇರೋ ಮೊನೊಗ ದಸೆಮಸ್. ಈ ದೊರಾಯಮಾನ್ ಏನಂತೆ, ಒಂದು ಪಾಕೆಟ್ ಇದೆ ಅಂತೆ, ಒಂಥರ ಪಾಕೆಟು. ಅದಿದ್ದು ಬಗೆಯ ವಸ್ತುವನ್ನು ತೆಗೆಯುತ್ತೆ ಆ ಪಾಕೆಟಿಂದ. ತತೋಯಬ ತಕೆಕೋಪುತ ಯಾ ತೈಮು ತೆರೆಬಿ ದೆಸ್. ಉದಾಹರಣೆಗೆ ಇದು ಅಥವಾ ಇದೇನು ಮೇ ಬಿ ಅನಿಸುತ್ತೆ ಹೆಲಿಕಾಪ್ಟರ್ ಅನಿಸುತ್ತೆ. ಹೆಲಿಕಾಪ್ಟರ್ ಮತ್ತು ಟಿ ವಿ. ತಕೆಕೋಪುತಾವೋ ಹತಮನಿ ಸ್ಕೆರುತೋ ಜೀವುನಿ ಸೊರಾವೋ ತೊಬೆಮಾಸ್. ಇದನ್ನು ತಲೆಗೆ, ಹತಮ ಅಂದರೆ ತಲೆಗೆ ಸಿಕ್ಸಿದ್ರೆ, ಸ್ಕೆಮಸ್ ಅಂದರೆ ಹಚ್ಚೋದು. ತಲೆಗೆ ಹಚ್ಚಿದ್ರೆ ಏನಾಗುತ್ತೆ? ಫ್ರೀಯಾಗಿ ಆಕಾಶವನ್ನು ಹಾರ್ಬೋದು. ತೈಮು ತೆರೆಬೀದೆವ ಮುಕಾಶಿನೋ ಜಿಬುಂಗ್ ಯಾ ಶೋರಾಯ್ನೋ ಜಿಬುಂಗ ಮಿರಾರೆಮಸ್. ಟೈಮ್ ಟಿ ವಿ ಅಂತ. ಇದು ಟೈಮ್ ಟಿ ವಿ. ಇದಾದರೆ ಜಿಬುನ್, ನಿಮ್ಮ ಹಳೆಯ ಅಂದರೆ ಮುಕಾಶಿನೋ ಜಿಬುನ್, ಹಿಂದಿನ ಜನ್ಮದಲ್ಲಿರೋ ನೀವುಗಳು ಅದು. ಅಥವಾ ನೀವು ಫ್ಯೂಚರಲ್ಲಿರೋ ನಿಮ್ಮನ್ನು, ಹಿಂದಿನ ಕಾಲದಿರೋ ನಿಮ್ಮನ್ನು, ಫ್ಯೂಚರಲ್ಲಿ ನಿಮ್ಮನ್ನು ನೋಡ್ಬೋದಂತೆ ಈ ಟಿ ವಿ ಇದ್ದರೆ. ವತಾಶಿಗ ಇಚಿಬಾನ್ ಹುಷಿ ಮೊನವ, ನನಗೆ ನಂಬರ್ 1 ಬೇಕಾಗಿದ್ದು ದೊಕೋದೆಮೊ ದೋವಾದೆಸ್. ದೊಕೋದೆಮೊ ಎಲ್ಲಾದರೂ ಡೋರು ಅಂತ. ದೊಕೋದೆಮೊ ದೋವಾವೋ ಅಕೆರುತೋ ದೊಕೋದೆಮೊ ಇಕಿತಾಯ್ ತೊಕೊರೋ ಇಕೆಮಾಸ್. ಈ ಡೋರನ್ನು ತೆಗೆದ್ರೆ ಎಲ್ಲಾದರೂ ಹೋಗಬಹುದು, ಎಲ್ಲಾದರೂ ಹೋಗೋ ಜಾಗಕ್ಕೆ ಹೋಗ್ಬೋದು. ಮಿನಾಸಾನ್ ಮೋಶಿ ದೊರಾಯಮೋನ್ ನಿ ಆಯೆತರ ದೊನ್ನ ಮೊನವೋ ದಷ್ಟೆ ಮೊರಾಯ್ತಾಯ್ ದೆಸ್ಕಾ. ಒಂದು ವೇಳೆ ಒಂದು ಪಕ್ಷ ಇದನ್ನು ಮೀಟ್ ಮಾಡಿದ್ರೆ ಎಂಥ ವಸ್ತುನ ಅವರಿಂದ ಇಸ್ಕೊತೀರ? ದಷ್ಟೆ ಮೊರಾಯ್ತಾಯ್ ದೆಸ್ಕಾ. ಎಸ್. ಆನ್ಸರೇ ಮಾಡಿಲ್ಲ. ದೊರಾಯಮೋನ್ ವಾ ದೋಬುಸು ದೆಸ್ಕಾ ಅಲ್ಲ, ರೋಬೋಟು. ದೊರಾಯಮೋನ್ ವಾ ಪೊಕೆತ್ತೊ ಕರ ಬೆನ್ರಿನ ಮೊನೋ ದಶಿಮಸ್. ಓಕೆ, ಇವರು ಫುಶಿಗಿನ ಮೊನೋ ಅಂತ ಹೇಳಿದ್ದಾರೆ. ಫುಶಿಗಿನ ಮೊನೋ ಬೆನ್ರಿನ ಮೊನೋ. ಓಕೆ, ಬೆನ್ರಿನ ಅಂದರೆ ಇದು ಅನುಕೂಲ ಆಗುತ್ತೆ ಇಲ್ಲ ಅಂತ ಎಲ್ಲೂ ಮಾತಾಡಿಲ್ಲ.
ಆದರೆ ಇದು ಅನುಕೂಲ ಆಗುತ್ತೆ ಅಂತ ನಾವು ಅನ್ಕೊಂಬಹುದು. ಯಾಕಂದರೆ ಆಕಾಶ ಹಾರಾಡ್ತಾರೆ ಮತ್ತು ಏನು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ನಿಮ್ಮನ್ನು ನೋಡ್ಬೋದು. ಸೊ ಬೆನ್ರಿ ಅಂತ ಅಂದ್ಕೊಳ್ಳೋಣ. ರೈಟು. ಸೊರಾವೋ ತೊಬಿತಾಯ್ ತೊಕಿ ತಕೆ ಕೊಪ್ತಾನಿ ನೊರಿಮಸ್. ತಪ್ಪು. ನೊರಿಮಸ್ ಅಲ್ಲ, ಇದನ್ನು ನೀವು ತಲೆಗೆ ಸಿಕ್ಸ್ಕೊಬೇಕು. ಇದೆ ನೋಡಿ, ತಕೆ ಕೊಪ್ತಾವೋ ಅಥಮನಿ ತುಸ್ಕೇರುತ್ತೋ ಜೀವನಿ ಸೊರಾವೋ ತೊಬೆಮಸ್. ಇದನ್ನು ನೀವು ಹತ್ತಲ್ಲ, ಬದಲಾಗಿ ತಲೆಗೆ ಹಚ್ತೀರಾ, ಅದಕ್ಕೆ ತಪ್ಪಿದು. ಇದಿದ್ದರೆ ಎಲ್ಲಿಗಾದರೂ ಹೋಗ್ಬೋದು. ಕರೆಕ್ಟ್. ಏನೋ ಡೌಟ್ ಇದೆಯಾ? ಈಗ ಕೈವಾ ನಾನು ಏನು ಮಾಡ್ತೀನಿ, ಫಸ್ಟು ಆಡಿಯೋ ಪ್ಲೇ ಮಾಡ್ತೀನಿ, ಆಮೇಲೆ ಅರ್ಥ ನೋಡೋಣ. ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಫಸ್ಟು ಚಿತ್ರ ನೋಡೋಣ. ಚಿತ್ರ ನೋಡಿ ಯಾವುದ್ರ ಬಗ್ಗೆ ಅಂತ ಐಡಿಯಾ ತೊಗೊಳೋಣ. ಚಿತ್ರಕ್ಕಿಂತ ಮೊದಲು ಟೈಟಲ್ ಓದೋಣ. ನಾಂದೆಮೋ ಸ್ಕುರೆರುಂದೆಸನೆ. ಯಾರು ಹೇಳ್ತಿದ್ರ ಅರ್ಥ? ಯಾರಾದ್ರೂ ಆಯಿತು? ಏನ್ ಬೇಕಾದರೂ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ. ಯೂಸ್ ಅಲ್ಲ, ಏನು ಬೇಕಾದರೂ ಮಾಡಬಲ್ಲಿರ ಅಲ್ವಾ? ಸ್ಕುರಿಮಸ್ ತಯಾರಿಸೋದು, ಏನು ಬೇಕಾದರೂ ತಯಾರಿಸಬಲ್ಲಿರ ಅಲ್ವಾ? ಸ್ಕೈಮಸ್ ಅಂದರೆ ಅದು ಯೂಸ್ ಮಾಡೋದು. ಇದು ಸ್ಕುರಿಮಸ್ ಅಂದರೆ ತಯಾರಿಸ್ತೀನಿ, ಕ್ರಿಯೇಟ್ ಮಾಡ್ತೀನಿ. ಏನು ಬೇಕಾದರೂ ಕ್ರಿಯೇಟ್ ಮಾಡಬಲ್ಲಿರಲ್ಲ ನೀವು ಅಂತ. ಸೊ ಅಂದರೆ ಯಾವ ಸಂದರ್ಭದಲ್ಲಿ ಇದು ಬಂತು ನಂಗೆ ಅನಿಸ್ದಾಗೆ, ಮಿರಾಸಾನ್ ಅವರು ಯಾರ ಮನೆಗೆ, ಸುಜುಕಿ ಸಾನ್ ಮನೆಗೆ ಹೋಗಿದ್ದಾರೆ. ಇವರು ಏನೇನೋ ಮಾಡಿದ್ದಾರೆ, ಅದನ್ನ ನೋಡಿ ಇವರು ಹೊಗಳ್ತಾ ಇದ್ದಾರೆ ಅನಿಸುತ್ತೆ. ಓಕೆ, ಇದನ್ನು ತಲೆಯಲ್ಲಿ ಇಟ್ಕೊಂಡು ಕೇಳೋಣ. ಪ್ಲೇ ಮಾಡ್ತೀನಿ. 27課会話何でも作れるんですね。明るくていい部屋ですね。ええ、天気がいい日には海が見えるんです。このテーブルは面白いデザインですね。どこで買ったんですか？これは私が作ったんですよ。え、本当ですか？ええ、趣味は自分で家具を作ることなんです。へえ。じゃあ、あの本棚も作ったんですか？ええ。すごいですね。鈴木さん、何でも作れるんですね。私の夢はいつか自分で家を建てることなんです。素晴らしい夢ですね。ನೋಡಿ, ಯಾಕೆ ಅವನ ಆ ಥರ ಅಂದ? ನಂದೇಮೋ ಸ್ಕುರೆರುಂದೆಸನೆ ಅಂತ ಯಾಕಂದ ಮಿರಾಸನ್ ಅವರಿಗೆ? ಯಾರು ಹೇಳ್ತೀರಾ ಆನ್ಸರು? ಯಾಕೆ? ಟೇಬಲ್ ಅವನೇ ಮಾಡಿದ್ದ, ಚೆನ್ನಾಗಿದೆ. ಟೇಬಲ್ ಅವನೇ ಮಾಡ್ದ. ಆಮೇಲೆ ಇಲ್ಲಿದೆ ನೋಡಿ, ಹೊಂದನ ಅಂದ್ರೆ ಇದೆ, ಶೆಲ್ಫು ಅವನೇ ಮಾಡ್ದ, ಅದಕ್ಕೆ ಹೊಗಳ್ದ ನೋಡಿ ಇದು ಅಂತ. ಆಮೇಲೆ ಕೊನೆಗೆ ಒಂದು ಏನು ಕನಸೇನು ಒಂದು ಯುಮೆ ಮನೆ ಕಟ್ಟೋದು. ಅವನು ಒಬ್ಬನೇ ಕಟ್ಟೋದು, ಅವನೇ ಮನೆ ಕಟ್ಟೋದು, ಒಬ್ಬನೇ. ಯಾರು ಸಹಾಯನೂ ಬೇಕಾಗಿಲ್ಲ, ಕಾರ್ಪೆಂಟರ್ ಬೇಕಾಗಿಲ್ಲ, ಯಾರು ಬೇಡ, ಮೇಸ್ತ್ರಿ ಬೇಕಾಗಿಲ್ಲ. ಸುಗೋಯ್ ಅಂತ ಹೇಳ್ತಾ ಈಗ ಫೈನಲ್ ಲಿಸನಿಂಗ್ ಹೋಗೋಣ. 1 2 3 4. ಓಕೆ, ರೆಡಿ ಗಾಯ್ಸ್? ಪ್ಲೇ ಮಾಡ್ತೀನಿ. 1 2 3 4 5.第27課問題1番。1、人に初めて会ったとき、すぐ名前が覚えられますか？ 2、ひらがなや漢字が読めますか？ 3、あなたの部屋の窓から山が見えますか？ 4、あなたの町で一番高い建物は何ですか？いつできましたか？ 5、日本は季節が4つあります。あなたの国も季節が4つありますか？ ಪ್ರಶ್ನೆಗಳು ಮಾಮೂಲಿ. ಓಕೆ, ಫಸ್ಟ್ 5 ಇದೆ ಅಲ್ವಾ, 2 ಕೇಳ್ತಾ ಹೋಗ್ತೀನಿ. ಸುಮನ್ ಸರ್ ಫಸ್ಟ್.第27課問題1番。1、人に初めて会ったとき、すぐ名前が覚えられますか？はじめに人に会ったときすぐ名前が覚えられますか？ಹೌದಾ?そうですか? 本当に覚えられますか? ಮಾಡಕ್ಕೆ ಬರುತ್ತಾ? ಹೇಳಿ, ಏನಾದರೂ ಬರುತ್ತೆ ಬರಲ್ಲ?
ಇಯೆ ಸೆನ್ಸೈ ಇಯೆ ಒಬ್ಬ ಎ ರಾಧೆ ಮಸೇನ್. ಎಸ್, ಅದು ರಿಪ್ಲೈ ಅಂದರೆ ನಾನು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಕರೆಕ್ಟ್ ಉತ್ತರ ಕೊಡಬೇಕು. ಹೈ ಇಯೆ ಒಬೋಯರಾರೆ ಮಸೇನ್, ಇಲ್ಲ ಸಿಂಪಲ್ಲಾಗಿ ಇಯೆ ದೆಕಿ ಮಸೇನ್ ಬರಲ್ಲ. ಹೌದು, ಏನು ಅರ್ಥ ಮಾಡ್ಕೊಂಡ್ರಿ? ಅದು ಸೆನ್ಸೈ ಅದು ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯಾರನ್ನಾದರೂ ಮೀಟ್ ಮಾಡಿದಾಗ ಹೆಸರನ್ನ ನೆನ್ಪಿಟ್ಕೊಳ್ತೀರಾ ಏನಿದೆ? ಎಸ್, ಹೆಸರು ನೆನ್ಪಿಟ್ಕೊಳಕ್ಕಾಗತ್ತಾ? ಕಷ್ಟ ಅಲ್ವಾ? ಓಕೆ, ನೆಕ್ಸ್ಟ್ ಎರಡನೇದು ನೀವೇ. 2、ひらがなや漢字が読めますか？ ಓ ಹಾಂ ಹೇಳಿ. ಇದು ಆರಾಮ ಉತ್ತರ ಕೊಡ್ಬೋದು, ನೀವು ಕಂಪೇರ್ ಮಾಡಿ ಕೊಡ್ಬೋದು. ಇರಗನವ ಒಮ್ಮೆ ಮಸ್ ಗಾ ಹಾಂ ಕಾಂಜಿ ಗಾ ಒಮ್ಮೆ ಮಸೇನ್. ಪರವಾಗಿಲ್ಲ. ಒಂದು ಕಡೆ ಸರಿ ಹೇಳಿದ್ರಿ, ಒಂದು ಕಡೆ ತಪ್ಪು ಹೇಳಿದ್ರಿ. ಗಾ ಒಂದು ಕಡೆ ವಾ ಗಾ, ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಒಂದು ಸೆಂಟೆನ್ಸ್ ಹೇಳ್ಬಿಡ್ಬೇಕಷ್ಟೆ. ಬಟ್ ತಪ್ಪು ಗೊತ್ತಾಯ್ತಲ್ಲ ಇನ್ನೊಂತ. ವಾ ಅಲ್ಲೂ ಹೇಳಬೇಕು, ವಾ ಇಲ್ಲೂ ಹೇಳಬೇಕು. ವಾ ಇರಗನಗ ಕಾಂಜಿ ಕಾಂಜಿವಾ. ಯಾಕಂದ್ರೆ ಫಸ್ಟ್ ನೀವು ನಿಮ್ಮ ಈಗ ತಪ್ಪು ಮಾಡ್ತೀರಾ, ಸಹಜ. ಟ್ರೈನ್ ಮಾಡಿಲ್ಲ ನಿಮ್ಮ ಬ್ರೈನ್ಗೆ ಆ ಸೆಂಟೆನ್ಸು ಹೇಳಿ ಹೇಳಿ ಹೇಳಿ. ಹಿರಗನವ ಯೊಮೆ ಮಸ್ಗ, ಕಾಂಜಿವಾ ಯೊಮೆ ಮಸೇನ್. ನೈಸ್ ನೈಸ್, ಪರವಾಗಿಲ್ಲ. ಮೂರನೇದು ನೀವೇ ಹೇಳಿ. 3、あなたの部屋の窓から山が見えますか？ ಓ ಅನತನ ಏನೋ ಮದತರ ಹಾಂ ಯಮಗ ಹಾಂ ಮಿಯಮಸ್ಗ ಎಸ್ ಎಸ್ ಹಾಂ, ಉತ್ತರ ಏನು? ಐ ಮಿಯಮಸೇನ್ ಯಮಗ ಮಿಯಮಸೇನ್. ಅಯ್ಯೋ ಈ ಏನು ಯಾವುದು ಇಲ್ಲ ಕಾಣಲ್ಲ ಅಂತ ಹೇಳ್ಬೇಕು ತಾನೆ. ಹ್ಞೂ ಕಾಣುತ್ತೆ ಅಂತೀರಾ? ಇಯೇ ಹಾಂ ಇಯೆ ಹಾಂ, ಯಮಗ ಮಿಯಮಸೇನ್. ಸೂಪರ್. ಅರ್ಥ ಆಗ್ತಿದ್ಯಾ ಎಲ್ಲ? ಹಾಂ ಸರ್, ಅರ್ಥ ಆಗಿದೆ. ಹಾಂ ಸರಿ, ಹಾಯ್. ಓಕೆ, ನೆಕ್ಸ್ಟು ಇವರು ಚೈತ್ರ ಸರ್. 4、あなたの町で一番高い建物は何ですか？ ಓ ಅನಾಥಾನೋ ಮಚ್ಚಿದೆ ಇಚಿಬಾನ್ ತಕಾಯಿ ತತೆಮೋನ ನಾನ್ ಡೆಸ್ಕ. ನಾನ್ ದೇಸ್ಕ. ಓ ಇದೆಂಗಪ್ಪ ಹೇಳೋದು ಉತ್ತರ ಹೇಳ್ಬೋದಾ? ಯಾರು ದೊಡ್ಡ ಬಿಲ್ಡಿಂಗು ದೊಡ್ಡ ಬಿಲ್ಡಿಂಗು ಯಾವ್ದು ಗೊತ್ತಾ? ಈ ಟೌನಲ್ಲಿ ಯಾವ್ದಾರು ಹೇಳ್ಬೋದು ಹೇಳಿ, ಯಾವ್ದಾರ ಮನ್ಸಿಗೆ ಬಂದಿದ್ದು. ಇಲ್ಲ ಎಫೆಲ್ ಟವರ್ ಅಲ್ಲ, ಏನೋ ಟೋಕೆ ಟವರ್ ಇರ್ಬೇಕಲ್ಲ ಅಲ್ಲಿ. ಟೋಕಿಯೋ ಟವರ್, ಸ್ಕೈ ಟ್ರೀ ಅಂತೆ. ಹಾಂ ಇಲ್ಲಿ ಆ ಥರ ಹಾಂ ಹೇಳಿ ಹಂಗೆ. ಸ್ಕೈ ಟ್ರೀ ಹೆಂಗೆ ಹೇಳೋದು? ಸ್ಕೈ ಟ್ರೀ ಹಾಂ ಅದೇ ಹೇಳ್ಬಿಡಿ. ಹ್ಞೂ ಇದೆ, ಅದೇ ಹೆಸರು ಹೇಳ್ಬಿಡಿ. ಹಾಂ ಸ್ಕೈ ಟ್ರೀ ವಾ ಹಾಂ 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 ಓಕೆ ಸ್ಕೈ ಓಕೆ. ಟ್ರೀ ವಾ ತಕಾಯಿ ತತೆಮೋನು ಹಾಂ ತಕಾಯಿ ತತೆಮೋನ ದೆಸ್. ನಾನು ಹೆಂಗೆ ಹೇಳ್ತೀನಿ ಗೊತ್ತಾ? ಹ್ಞೂ ಇದೆ, ಅದು ಏನೋ ಅದು ಹೆಸರು ಹೇಳ್ಬಿಡ್ತೀನಿ. ಹೈ ಇತೋತ್ಸು ಅರಿಮಾಸ್ ಏನು ಸ್ಕೈ ಟ್ರೀ ದೇಸ್. ಫಿನಿಶ್ಡ್. ಓಕೆ, ನೆಕ್ಸ್ಟ್ ಶ್ವೇತಾ ಸರ್. いつできましたか？ ಓಕೆ, ಇತ್ಸು ದೆಕಿ ಮಸ್ತಕ ಯಾವಾಗ ಬಂತು ಅಂತ. ಯಾವಾಗ? ಮುಕಾಶಿ ಯಾವಾಗ? ಮುಕಾಶಿ ಬಂತು. ಮುಕಾಶಿ ದೆಕಿ ಮಸ್ತ. ಓಕೆ, ಐದನೇದು ಯಾರು ಇವರು? ಶ್ವೇತಾ ಸರ್. が、日本は季節が4つあります。 ಓ あなたの国も季節が4つありますか？ ಓ ಶ್ವೇತಾ ಸರ್ ಆಯ್ತು ಸೆನ್ಸೆ, ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಪ್ಲೇ ಮಾಡಲ? ಇನ್ನೊಂದ್ಸಲ ಪ್ಲೇ ಮಾಡಿ ಸೆನ್ಸೆ. ಹಾಂ いつできましたか？が、日本は季節が4つあります。あなたの国も季節が4つありますか？ ಓ ಓಕೆ. ಅಂದ್ರೆ ಜಪಾನಿನಲ್ಲಿ ಹಾಂ 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 ಸೊ ಅಂದ್ರೆ ಏನೋ ಇದೆ, ಬಟ್ ನಿಮ್ ದೇಶದಲ್ಲಿ ಇದೆಯಾ ಅಂತ. ಹಾಂ ಇದೆಯಾ ಅದು? ಅದು ಇದು ನೇಮ್ ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗಿಲ್ಲ. ಕಿಸೆಟ್ಸು ಅಂದರೆ ಸೀಸನ್ 4 ಓಕೆ ಓಕೆ. ನಿಮ್ಮ ದೇಶದಲ್ಲೂ 4 ಇದೆಯಾ? ಹಾಯ್ ಹರಿಮಾಸ್. ಹಾಂ ಹಾಯ್ ಅರಿಮಾಸ್. ಕಿಸೆಟ್ಸುಗ ಯೋತ್ಸು ಅರಿಮಾಸ್. ಎಸ್ 4 ಇದೆ. ಓಕೆ ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಇದೇನು ಮಾಡೋಣ ಅಂದರೆ 3 ಜನನೂ ಕೇಳಿ 2番 3 ಜನನೂ ಕೇಳಿ ನಿಮಗೆ ಕೇಳ್ತೀನಿ ಆನ್ಸರ್ ಏನು ಅಂತ. ರೆಡಿ ಇರಿ. ಹೈ ಸ್ಟಾರ್ಟ್. 3、
1。このカード使えますか？すみません。現金でお願いします。そうですか。じゃあ、これで。はい。600円のお釣りです。ありがとうございました。この店はカードが使えません。ಹಾಂ ಏನು ಸುಮನ್ ಸಾನ್ ಚೈತ್ರ ಸಾನ್ ಶ್ವೇತಾ ಸಾನ್ ತಪ್ಪು ಸರಿ ತಪ್ಪು ಸರ್. ತಪ್ಪು ಸಂಸೆ. ಓಕೆ ಶ್ವೇತಾ ಸಾನಿಂದ ಬರೋಣ ಯಾಕೆ ಶ್ವೇತಾ ಸಾನ್ ಅಲ್ಲಿ ಕಾರ್ಡು ಸಿಗಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಅಲ್ಲಿ ಕಾರ್ಡು ಸಿಗುತ್ತೆ ಸೆನ್ಸೆ. ಓಕೆ ನೀವು ಹತ್ರದಲ್ಲಿದ್ದೀರಾ, ಆನ್ಸರ್ ಸರಿನೇ, ಅರ್ಥ ಮಾಡ್ಕೊಂಡು ತಪ್ಪಿದೆ ಬಟ್ ಹತ್ರದಲ್ಲಿದ್ದೀರಾ. ಓಕೆ ನೆಕ್ಸ್ಟ್ ಚಿತ್ರ ಸಾನ್. ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದೇನೋ ಬೆಂಕಿ ಅಂತ ಏನೋ ಯೂಸ್ ಮಾಡಿದ್ರು ವರ್ಡ್ ಸೆನ್ಸೆ. ಓಕೆ ನಿಮ್ದು ಯಾಕೋ ಸ್ವಲ್ಪ ಗೊತ್ತಿಲ್ಲ, ಆನ್ಸರ್ ಏನೋ ಸರಿಯಾಗಿ ಕೊಟ್ಟಿದ್ದೀರಾ. ಸುಮನ್ ಸಾನ್. ಅದೇ ಸರ್, ಕಾರ್ಡ್ ಯೂಸ್ ಮಾಡ್ಬೋದು ಆಕ್ಚುಲಿ ಅಲ್ಲಿ, ಬಟ್ ಫೈನಲ್ ಆನ್ಸರ್ ಬಂದು ಯೂಸ್ ಮಾಡಲ್ಲ ಅಂತ ಹೇಳಿದೆ, ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಎಕ್ಸಾಕ್ಟ್ಲಿ ಆ ಕಾರ್ಡಲ್ಲಿ ಅದು ಈಗ ಯಾವುದೋ ಶಾಪ್ ಬಗ್ಗೆ ಮಾತಾಡ್ತಿದ್ದೀವಿ, ಶಾಪಲ್ಲಿ ಪೇಮೆಂಟ್ ಮಾಡಬೇಕು, ಇವನು ಫಸ್ಟು ಕ್ಯಾಶ್ ತೆಗಿತಾನೆ, ಅವಾಗ ಇವರು ಕ್ಯಾಶ್ ಬೇಡ ರೀ ಕಾರ್ಡಲ್ಲಿ ಮಾಡಿ ಅಂತಾರೆ, ಇವನು ಕಾರ್ಡಲ್ಲಿ ಮಾಡ್ತಾನೆ, ಆದರೆ ಇನ್ನೊಬ್ಳು ಬಂದು ಹೇಳ್ತಾಳೆ ಇವರು ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಅಂತ. ತಪ್ಪಲ್ವಾ? ಎಸ್. ಓಕೆ ಎರಡನೇದು. 2、どんな外国語を勉強しましたか？英語と中国語を勉強しました。でも、英語は話せますが、中国語はあまり話せないんです。そうですか。女の人は中国語が全然できません。ಕರೆಕ್ಟ್ ಸೆನ್ಸ್. ತಪ್ಪು ಸೆನ್ಸೆ. ತಪ್ಪು ಸೆನ್ಸೆ. ತಪ್ಪು ಸೆನ್ಸೆ. ಓಕೆ ಈ ಸಲ ಚಿತ್ರ ಸಾನಿಂದ ಮಾಡೋಣ. ಯಾಕೆ? ಅವರು ಅಮಾರಿ ಅಂದ್ರೆ ಅಷ್ಟೇನು ಚೂಗಕು ಚೈನೀಸ್ನ ಮಾತಾಡಲ್ಲ ಅಂತ ಅಂದ್ರು, ಆದ್ರೆ ಆನ್ಸರ್ ಅವ್ರು ಕೇಳಿದ್ದು ಕ್ವೆಶನ್ ಫೈನಲ್ ಆಗಿ ಕೇಳಿದ್ದು ಅವ್ರು ಜೆನ್ಸನ್ ಮಾತೇ ಆಡಲ್ಲ ಅಂತ, ಸೊ ಸ್ವಲ್ಪ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಶ್ವೇತಾ ಸರ್ ನಿಮ್ದು ಅದೇ ಇತ್ತಾ ಕಾರಣ? ಹೌದು ಸೆನ್ಸೆ, ಅದೇ ಸ್ವಲ್ಪ ಬರುತ್ತೆ. ಜೆನ್ಜನ್ ಅಂದ್ರೆ ಮಾತಾಡೋದೇ ಇಲ್ಲ ಅಂತಲ್ವಾ? ಚೂರು ಬರಲ್ಲ ಅಂತ. ಸ್ವಲ್ಪನೂ ಬರಲ್ಲ ಅಂತ. ಹೌದು. ಜೆನ್ಜೆನ್ ಚೂರು ಬರಲ್ಲ ಅಂದರೆ ಇಲ್ಲ, ಹಂಗೇನಿಲ್ಲ, ಬರುತ್ತೆ ಸ್ವಲ್ಪ ಅವರಿಗೆ. ಹಾಂ ಕರೆಕ್ಟ್. ಓಕೆ ನೆಕ್ಸ್ಟ್ ಮೂರನೇದು. 3、これが今年の新しい製品の。すみません。よく聞こえないんですが、もう少し大きい声でお願いします。はい、わかりました。今から男の人は大きい声で話します。おすみません。 ಕರೆಕ್ಟ್ ಸೆನ್ಸ್. ಚಿತ್ರ ಸರ್. ಕರೆಕ್ಟ್ ಸೆನ್ಸೆ. ಚಿತ್ರ ಸರ್. ಸೆನ್ಸೆ ಇದು ಅರ್ಥ ಆಗಲಿಲ್ಲ ನನಗೆ. ಓಕೆ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ, ಈಸಿ ಇದೆ ಭಾಳ.女の人は中国語が全然できません。ಸಾರಿ. 3、これが今年の新しい製品の。すみません。よく聞こえないんですが、もう少し大きい声でお願いします。はい、わかりました。今から男の人は大きい声で話します。ಕರೆಕ್ಟ್ ಸೆನ್ಸೆ. ಕರೆಕ್ಟ್, ಎಸ್, ಇದು ಭಾಳ ಈಸಿ ಇತ್ತು. ಓಕೆ ನೆಕ್ಸ್ಟ್ ಹೋಗೋಣ. 4、あそこに面白いデザインのビルが見えるでしょう？あれは東京で一番新しい美術館です。いつできたんですか？去年の6月にできました。そうですか。去年東京に新しい美術館ができました。おಇದೇನು ಹಿಂಗಿದೆ ಇದು? 去年東京に新しい美術館ができました。ಓಕೆ ಹೌದಾ ಇದು ಏನು ಹೇಳ್ತಾರೆ? ಕರೆಕ್ಟ್ ಸೆನ್ಸ್. ಕರೆಕ್ಟ್ ಸೆನ್ಸೆ. ಕರೆಕ್ಟ್ ಅಲ್ವಾ? ಹೋದ ವರ್ಷ 6ನೇ ತಿಂಗಳು. ಓಕೆ ಇನ್ನೂ ಸ್ವಲ್ಪ ಪ್ಲೇ ಮಾಡ್ತಿದ್ದಾರೆ. できたんですか？あれは東京で一番新しい美術館です。いつできたんですか？去年の6月にできました。そうですか。去年東京に新しい美術館ができました。去年
ಹೋದ ವರ್ಷ ಬಂತು. ಓಕೆ ಲಾಸ್ಟ್ ಸಲ ಕೇಳ್ತೀನಿ, ಒಂದು ನಿಮಿಷ ತಾಳಿ. いつできたんですか？いい声で話します。4、あそこに面白いデザインのビルが見えるでしょ。あれは東京で一番新しい美術館です。いつできたんですか？去年の6月にできました。去年の6月ಅಂದರೆ ಹೋದ ವರ್ಷ 6ನೇ ತಿಂಗಳು, ಏಪ್ರಿಲ್ ಮೇ ಜೂನಲ್ಲಿ. そうですか。去年東京に新しい美術館ができました。ಓಕೆ ಹೋದ ವರ್ಷ ಬಂತು ಅಂದ್ರೆ ನಡೆಯುತ್ತೆ. ಹೋದ ವರ್ಷ ಸರ್ ತಿಂಗಳು ಹೇಳಿಲ್ಲ ಅವರು, ಯಾವ ತಿಂಗಳಾದ್ರೂ ಓಕೆ, ಬಟ್ ಹೋದ ವರ್ಷ. ಹೋದ ವರ್ಷ ಓಕೆ, ಹಂಗೆ ಹೇಳೋದಾದರೆ ಸರಿ ಅಂತ ಹೇಳ್ಬೋದು. ಹೋಗ್ಲಿ. ನೆಕ್ಸ್ಟ್ 5ನೇದು. ಓಕೆ 5ನೇದು ಲಾಸ್ಟು. 5、今度うちでパーティーをするんだけど。じゃあ僕がサンドイッチ作ってあげるよ。サンドイッチ？ありがとう。ケーキも作れるよ。ケーキはミラーさんが持ってきてくれるから。男の人はサンドイッチとケーキを作ります。ಇದು ಈಸಿ ಇತ್ತು. ಹಾಂ ರಾಂಗ್ ಸೆನ್ಸ್. ಚೇತನ್ ತಪ್ಪು ಸೆನ್ಸ್. ರಾಂಗ್ ಸೆನ್ಸ್. ಇವಾಗ ಭಾಳ ಈಸಿ. ಹೈ ಸುಖ ಮುಗೀತು. ಏನಾದರೂ ಡೌಟ್ ಇದೆಯಾ? ಇಲ್ಲ ಸೆನ್ಸ್. ಇಲ್ಲ ಅಲ್ಲ. ಸೊ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಏನು ಈ ಚಾಪ್ಟ್ರದ್ದು 3 ಪಾಯಿಂಟ್. ಒಂದು ಎಬಿಲಿಟಿ ಹೇಳೋದು, ನಂಗೆ ಬರುತ್ತೆ ಅದು ಬರುತ್ತೆ. ಹೆಂಗೆ ಓ ಇದ್ದಿದ್ದು ಗಾ ಆಗುತ್ತೆ, ಮಸ್ ಯೊಮ್ಮಿ ಮಸ್ ಇದ್ದಿದ್ದು ಯೊಮ್ಮೆ ಮಸ್ ಗ್ರೂಪ್ 1, ಇಲ್ಲಾಂದರೆ ರಾರೆ ಮಸ್. ಇನ್ನೊಂದೇನು ವಾ ಕಂಪೇರ್ ಮಾಡಬೇಕಾದ್ರೆ 2 ಅದು ಬರುತ್ತೆ, ಆದರೆ ಇದು ಬರಲ್ಲ. ನೆಕ್ಸ್ಟ್ 3ನೇದು ಶಿಕಾ ಮತ್ತು ದಕೆ. ಶಿಕಾ ಅಂದರೆ ಅದು ಮಾತ್ರ ಬರುತ್ತೆ, ಇನ್ನೊಂದು ಅದು ಬಿಟ್ಟರೆ ಬರಲ್ಲ. ಇಷ್ಟನ್ನೇ ಬಿಟ್ಕೊಂಡ್ರೆ ಚಾಪ್ಟರ್ ಮುಗೀತು. ಓಕೆ. ಅಲ್ವಾ ಗೈಸ್? ಬಟ್ ಇದೆ ಪ್ಯಾರಾಗ್ರಾಫ್ ಒಂದು ಸ್ವಲ್ಪ ಟಫ್ ಅನ್ಸ್ತದೆ. ಪ್ಯಾರಾಗ್ರಾಫ್ ಟಫ್ ಅನ್ನಿಸ್ತಾ? ಪ್ಯಾರಾಗ್ರಾಫ್ ಯಾಕೆ ಟಫ್ ಅನ್ನಿಸ್ತು? ಓಕೆ, ಈಗ ನಿಮಗೆ ಫಸ್ಟ್ ಸಲ ಟಫ್ ಅನಿಸಿದೆ, ಇನ್ನೊಂದ್ಸಲಿ ಓದಿ ಹೇಳ್ತೀನಿ. ಓಕೆ ಓಕೆ. ಯಾಕಂದರೆ ನೋಡಿ, ನಮ್ಮ ಮೈಂಡು ಈ ಪ್ಯಾರಾಗ್ರಾಫಿಗೆ ಅಡ್ಜಸ್ಟ್ ಆಗಿಲ್ಲ. ನಾವು ಬರೀ ಒಂದೊಂದು ಲೈನೇ ನೋಡ್ಕೊಂಬಂದ್ವಿ. ಪ್ಯಾರಾಗ್ರಾಫ್ ನೋಡಿದ್ವಾ, ಓದಿ ನೋಡಿ ಅರ್ಥ ಮಾಡೋಕ್ಕೆ ನೋಡಿದ್ವಾ? ಇಲ್ಲ, ಇದು ಹೊಸದು ನಿಮ್ಮ ಬ್ರೈನಿಗೆ. ಸೊ ಇನ್ಮೇಲಿಂದ ನೀವು ಪ್ಯಾಸೇಜ್ ಓದ್ತಾ ಇರಬೇಕು. ಓಕೆ. ನನಗೆ ಕೇಳಿದ್ರೆ ಸೊ ಯೂಸ್ ಟು ಆಗಬೇಕು ಬ್ರೈನು. ಅದಕ್ಕೆ ಚೆನ್ನಾಗಿ ಕೊಡಿ ತಲೆಗೆ ಕೆಲಸ ಇದು. ಪ್ಯಾಸೇಜ್ ಬರೀ ಪ್ಯಾಸೇಜ್. ಸೊ N5 ಶುರು ಮಾಡಿ. ಹಾಂ ಸರಿ ಸರಿ. ಅದೇ ನಿಮ್ಮ ಬ್ರೈನಿಗೆ ಬರೀ ಒಂದೊಂದೇ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಳುತ್ತೆ. ನೆಕ್ಸ್ಟು 2 ಸೆಂಟೆನ್ಸು, 3, 4, 5, 10 ತನಕ ಹೋಗ್ಬೇಕು ನೀವು N4 ಪಾಸ್ ಮಾಡ್ಬೇಕಂದ್ರೆ. ಅಷ್ಟೇ ನೋಡಿ. ಹೈ ಅಂತ ಹೇಳ್ತಾ ಮುಗಿಸ್ತೀನಿ. ಸಿಗ್ತೀನಿ. ಬಾಯ್.